ಮೂರ್ತಿ, ಇಮಿಡಿಯೇಟ್ ಆಗಿ ತಿರುಗಿ ನೋಡ್ಬೇಡ. ಅಲ್ಲಿ ರೈಟ್ ಸೈಡ್ನಲ್ಲಿ ಮರದ ಹಿಂದೆ ನಿಂತಿರೋದು ನಮ್ಮ ಸುಶಾಂತ, ನೋಡು. ಇಲ್ಲ, ಅದು ನಮ್ಮ ಸುಶಾಂತ್ ಅಲ್ಲ. ಇಷ್ಟಕ್ಕೂ ನಮ್ಮ ಸುಶಾಂತ ಇಲ್ಲಿ ಯಾಕೆ ಬರ್ತಾನೆ ಹೇಳು? ಆದರೂ ನನಗೆ ಯಾಕೋ ಅಲ್ಲಿ ನಿಂತಿರೋದು ಅವನೇ ಅಂತ ಅನ್ನಿಸ್ತಾ ಇದೆಯಲ್ಲ. ಅದು ಏನು? ಅಲ್ಲ, ನೀನು ಮಗನ್ನ ಮಿಸ್ ಮಾಡ್ಕೋತಾ ಇದೀಯಾ ಅನ್ಸುತ್ತೆ, ಅದಕ್ಕೆ ಎಲ್ಲ ಕಡೆ ಅವ್ನು ಕಾಣ್ತಿದ್ದಾನೆ ಅಂತ. ಅರೆ ರೇವತಿ ಅಕ್ಕ, ನೀವಿನ್ನೂ ಇಲ್ಲೇ ಕೂತಿದ್ದೀರಾ? ಆರಾಧನ ಇನ್ನು ಬಂದಿಲ್ವಾ? ಪಾಪ, ಅಲ್ಲಿ ಎಂತ ಆಯಿತೋ ಏನೋ. ಏನೇ ಹೇಳಿ ರೇವತಿ ಅಕ್ಕ, ಈ ವಠಾರದಿಂದ ಯಾರಾದ್ರೊಬ್ರು ಆರಾಧನ ಜೊತೆ ಹೋಗ್ಬೇಕಿತ್ತು. ನಿಮ್ಮ ಯಜಮಾನ್ರಿಂದಾಗಿ ಈ ವಠಾರದವರು ಈ ರೀತಿ ಆಡ್ತಾ ಇರೋದು. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ಆದರೂ ರೇವತಿ ಅಕ್ಕ, ಆ ಹುಡುಗ ಹೋಗ್ತೇನೆ ಅಂತ ಹೇಳಿದಾನಲ್ಲ, ಎಲ್ಲಿಗೆ ಮಾಯವಾದ ಅವನು? ಅದೇ ರೇವತಿ ಅಕ್ಕ, ಆ ರಾಜ್. ಆದರೂ ಬಹಳ ಚಂದದ ಹುಡುಗ ರೇವತಿ ಅಕ್ಕ. ಮೊನ್ನೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ನನಗೆ ಮಂಗಳೂರು ಮಲ್ಲಿಗೆ ಅಂದ್ರೆ ತುಂಬಾ ಇಷ್ಟ ಅಂತ. ಅದು ಯಾವಾಗ ಕೇಳಿಸಿಕೊಂಡಿದ್ದಾನೋ ಗೊತ್ತಿಲ್ಲ ನನ್ಗೆ ಬರುವಾಗ ಮಲ್ಲಿಗೆ ತಗೊಂಡು ಬಂದಿದ್ದ. ನೋಡಿ ನನಗೆ ತುಂಬಾ ಖುಷಿ ಆಯ್ತು ಮಾರೆ. ಹ್ಞೂ ಸವಿತಕ್ಕ, ಸ್ವಲ್ಪ ಸೋಮಾರಿ ಆದ್ರೂ ಹುಡುಗ ತುಂಬಾ ಒಳ್ಳೆಯವನು. ಪಾಪ ಯಾರ ಹೆತ್ತ ಮಗನೋ ಏನೋ. ರೇವತಿ ಅಕ್ಕ, ಕೆಂಪಮ್ಮಜ್ಜಿಗೆ ಕನ್ನಡಕಕ್ಕೊಂದು ಚೈನ್ ತಂದ್ಕೊಟ್ಟಿದ್ದಾನೆ ಅವನು. ನಾವಿಷ್ಟು ವರ್ಷ ವಠಾರದಲ್ಲಿದ್ದು ಆ ಕನ್ನಡಕಕ್ಕೊಂದು ಚೈನ್ ತಗೋಬೇಕು ಅನ್ನೋದು ನಮ್ಮ ತಲೆಗೆ ಹೊಳಿಲಿಲ್ಲ. ಈಗಿನ ಕಾಲದ ಹುಡುಗರು ಹೀಗೂ ಇರ್ತಾರಾ ಅನ್ಸುತ್ತೆ. ಈ ವಠಾರದ ಗಂಡಸರು ಅವನ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡಿದ್ರು. ನಾನು ಸಹ ಪಾಪ ದುಡ್ಡು ಕಳ್ಕೊಂಡಿದ್ದ, ಏನು ಮಾಡ್ತಾನವ? ನನಗಂತೂ ಆ ಹುಡುಗ ತುಂಬಾ ಒಳ್ಳೆಯವನು ಅಂತ ಅನಿಸ್ತಾ ಇದೆ. ನಿಂಗೇನು ಇದ್ದಕ್ಕಿದ್ದಂಗೆ ರಾಜ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟು? ಅರೆ, ಇದ್ದಕ್ಕಿದ್ದಂಗೆ ಏನ್ ಬಂತೆ? ಇಲ್ಲಿ ಹೆಣ್ಮಗುನ್ ಇಟ್ಕೊಂಡು ಕಾಯ್ತಾ ಇದೀನಿ. ಅವ್ರು ರಾಜ್ನ ಎಲ್ಲೋ ಕಳಿಸ್ಬಿಟ್ರೆ ಟೆನ್ಷನ್ ಆಗಲ್ವಾ? ನಿನಗೇನ್ ಅರ್ಥ ಆಗುತ್ತೆ ಹೆಣ್ಣೆತ್ತೋರ್ ಸಂಕಟ? ಮತ್ತೆ ನನ್ನ ಕೈಲಿ ಬೈಸ್ಕೋಬೇಡ. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. 24 ಗಂಟೆ ಆ ಫೋನ್ ನೋಡ್ಕೊಂಡು ಯಾವ ರೆಸ್ಟೋರೆಂಟಲ್ಲಿ ಒಳ್ಳೆ ಊಟ ಸಿಗುತ್ತೆ, ಯಾವ ಅಂಗಡಿಯಲ್ಲಿ ಒಳ್ಳೆ ಬಟ್ಟೆ ಸಿಗುತ್ತೆ ಅಂತ ಕೂತಿರ್ತೀಯ. ಅದ್ರ ಬದಲು ರಾಜ್ ಎಲ್ಲಿದ್ದಾನೆ ಅಂತ ಹುಡ್ಕಕ್ಕಾಗಲ್ವಾ ನಿನ್ಗೆ? ಅಯ್ಯೋ, ನಿನ್ ಬುದ್ಧಿ ಆ ದೇವ್ರಿಗೆ ಇಷ್ಟ ಆಗ್ಬೇಕು. ಇದೇನು ಹೇಳ್ತಾ ಇದೆಯಾ ಧರ್ಮ? ಸ್ಟೇಷನ್ ಅಲ್ಲಿ ನಮ್ಮ ಶಿವನ್ ಮಗಳನ್ನ ನೋಡ್ದ ಅಲ್ಲ, ಯಾರನ್ನೋ ನೋಡಿ ನೀನು ಅವಳು ಅಂತ ಅನ್ಕೊಂಡಿರ್ಬೋದಾ ಅಂತ. ಮೂರ್ತಿ, ಯಾರನ್ನು ನೋಡಿ ಶಿವನ್ ಮಗಳು ಅಂತ ಅಂದ್ಕೊಳ್ಳೋದಕ್ಕೆ ನನಗೇನು ಪರಿಚಯ ಇಲ್ವಾ ಅವಳದು? ಹಾಗಲ್ಲ, ಅಲ್ಲಿ ನೋಡಿದ್ರೆ ಸುಶಾಂತ್ನ ನೋಡ್ದೆ ಅಂದೆ, ಈಗ ನೋಡಿದ್ರೆ ಶಿವನ್ ಮಗಳನ್ನ ನೋಡ್ದೆ ಅಂತಿದ್ಯಾ, ಅದಕ್ಕೆ ನನಗೇನು ಅರಳು ಮರಳು ಅಂತ ಅಂದ್ಕೊಂಡ್ಯಾ ಮೂರ್ತಿ? ನೀನು ಹೇಳ್ದಾಗೆ ನಾನು ಹೇಳಿದ್ದು ಸುಶಾಂತ್ ಅಲ್ಲದೆ ಇರಬಹುದು, ಯಾಕಂದ್ರೆ ನಾನು ಅವನನ್ನ ಸರಿಯಾಗಿ ನೋಡಿಲ್ಲ. ಅದೇ ಸ್ಟೇಷನಲ್ಲಿ ಇದ್ದಿದ್ದು ಶಿವನ್ ಮಗಳೇ, ಯಾಕಂದ್ರೆ ಸ್ವತಃ ನಾನೇ ಅವಳ ಹತ್ರ ಮಾತಾಡಿದ್ದೀನಿ. ಶಿವನ್ ಮಗಳ ಜೊತೆ ನೀನು ಮಾತಾಡ್ದ? ನಾನು ಅವಳು ಜಗಳ ಮಾಡಿದ್ಲು. ಜಗಳ ಮಾಡಿದ್ದೇನೋ ಅರ್ಥ ಆಗತ್ತೆ, ಆದ್ರೆ ಅವಳು ಪೊಲೀಸ್ ಸ್ಟೇಷನಲ್ಲಿ ಏನ್ ಮಾಡ್ತಿದ್ಲು ಅಂತ. ಏನೋ ಅವಳ ತಾಯಿ 2ನೇ ಗಂಡನ ಸಲುವಾಗಿ ಸ್ಟೇಷನಿಗೆ ಬಂದಿದ್ಲು. ಆದರೂ ಆ ಹುಡುಗಿನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಚಿಕ್ಕನಿಂದಲೂ ಬರೀ ಹೋರಾಟನೇ ಆಯ್ತು ಅವಳು. ಅಲ್ಲ, ಆ ಹುಡುಗಿ ನೋಡಿದ್ರೆ ನಿನ್ನ ಮಟ್ಟ ಹಾಕೋ ಮಟ್ಟಕ್ಕೆ ಬೆಳಿತೀನಿ ಅಂತಿದ್ದಾಳೆ, ನೀನ್ ನೋಡಿದ್ರೆ ಅಯ್ಯೋ ಅಂತಿದ್ಯಾ.
ಆ ಹುಡುಗಿ ಏನೋ ಚಾಲೆಂಜ್ ಮಾಡ್ತಾ ಇದ್ದಾಳೆ. ಮಾಡ್ಲಿ ಬಿಡು ಮಗು. ಅಷ್ಟಕ್ಕೂ ಆ ಹುಡುಗಿ ನನ್ನನ್ನ ಮಟ್ಟ ಹಾಕೋ ಲೆವೆಲ್ಗೆ ಬೆಳೆಯೋದಕ್ಕೆ ಶುರು ಮಾಡಿದ್ಲು ಅಂದ್ರೆ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಗೊತ್ತಾ? ಇದುವರೆಗೂ ನನಗೆ ಕಾಂಪಿಟೇಟರ್ ಅಂತ ಯಾರೂ ಇರಲಿಲ್ಲ. ರೇಸಲ್ಲಿ ಒಬ್ಬನೇ ಹೊಡೋದಕ್ಕೆ ನನಗೂ ಬೇಜಾರು. ಈಗ ಆ ಹುಡುಗಿ ನನ್ನ ವಿರುದ್ಧ ಗೆಲ್ಲೇಬೇಕು ಅಂತೇಳಿ ಜಿದ್ದಿಗೆ ಬಿದ್ದಿದ್ದಾಳೆ. ಒಳ್ಳೇದೇ ಅಲ್ವಾ? ನಾವು ಅಲರ್ಟ್ ಆಗಿರಬಹುದು. ನೀನು ಅವಳ ಚಾಲೆಂಜ್ನ ಇಷ್ಟೊಂದು ಸ್ಪೋರ್ಟಿವ್ ಆಗಿ ತಗೊಂಡಿದ್ಯಾ. ಈ ವಯಸ್ಸಿನಲ್ಲೇ ಅವಳಲ್ಲಿ ಅಷ್ಟೊಂದು ಛಲ ಇದೆಯಲ್ಲ. ಓಕೆ, ಅವಳು ನನಗೆ ಚಾಲೆಂಜೇ ಮಾಡಿರ್ಬೋದು, ಆದರೂ ಅವಳಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಹಠ ಇದೆಯಲ್ಲ, ಅದು ಈಗಿನ ಹುಡುಗರಲ್ಲಿ ಕಾಣೋದು ತುಂಬಾ ಅಪರೂಪ. ಅಪರೂಪ ಯಾಕೆ? ಇರೋದೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಎದುರುಗಡೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನನ್ನು ಮಟ್ಟ ಹಾಕ್ತೀನಿ ಅಂತ ಹೇಳೋದು ಸುಮ್ಮನೆ ಅಂತ ಅಂದ್ಕೊಂಡಿದ್ಯಾ? ಅದನ್ನ ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದವ್ರು ಮಾತ್ರನೇ ಹಾಗೆ ಮಾತಾಡೋದಕ್ಕೆ ಸಾಧ್ಯ. ನನಗೆ ಅವಳು ಕಣ್ಣಲ್ಲಿದ್ದ ಕಿಚ್ಚು ಇಷ್ಟ ಆಯ್ತು. ಅವಳಲ್ಲಿ ಅದೆಷ್ಟು ಹುಮ್ಮಸ್ಸಿತ್ತು ಅಂತೀಯ. ಅದನ್ನ ನೋಡ್ತಾ ಇದ್ರೆ ನನಗೆ ಒಂದು ಕ್ಷಣ ಹೊಟ್ಟೆ ಕಿಚ್ಚು ಅನಿಸ್ತಾ ಇತ್ತು. ಯಾಕೆ ಅಂತ ನೀನು ಕೇಳ್ಬೋದು. ಆ ಹುಮ್ಮಸ್ನಲ್ಲಿ ಸ್ವಲ್ಪ ಭಾಗನಾದ್ರೂ ನನ್ನ ಮಗನಲ್ಲಿ ಇದ್ದಿದ್ರೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೆ. ನೀವು ನಮ್ಮ ಜೀವನಕ್ಕೆ ಬರ್ದೇ ಇದ್ರೆ ಅದೇ ನೀವು ಮಾಡೋ ದೊಡ್ಡ ಸಹಾಯ. ನಿಮ್ಮಿಂದ ನಮ್ಮ ಅಪ್ಪ ದೂರ ಆದ್ರು, ನಿಮ್ಮ ಮಗನಿಂದ ನನ್ನ ಕನಸಿಗೆ ನೆರವಾಗ್ತೀನಿ ಅಂತ ಬಂದ ನನ್ನ ಗೆಳೆಯ, ಅವನು ದೂರ ಆದ. ಯಾಕೋ ಬಾಯಾರಿಕೆ ಆಗ್ತಿದೆ. ಬೆಳಿಗ್ಗೆಯಿಂದ ತಿಂಡಿ ಬೇರೆ ತಿಂದಿಲ್ಲ. ಯಾಕೋ ತಲೆ ಸುತ್ತೋ ಥರ ಆಗ್ತಿದೆಯಲ್ಲಪ್ಪ. ಏನಾಯ್ತು? ಇಲ್ಯಾಕೆ ನಿಂತಿದ್ಯಾ? ಬಿಸ್ಲಲ್ಲಿ ಯಾಕೆ ನಿಂತಿದ್ಯಾ ಅಂತ ಕೇಳಿದೆ. ಬಾ ಸ್ಟೇಷನಲ್ಲಿ ಕೂರು. ಬೇಡ ಸರ್, ಸ್ಟೇಷನ್ ಒಳಗಡೆ ಬೇಡ, ಇಲ್ಲೇ ಓಕೆ. ಇಲ್ಯಾಕೆ ನಿಂತಿದ್ಯಾ ಮತ್ತೆ? ಅದು ನನ್ನ ಫ್ರೆಂಡ್ ಒಳಗಡೆ ಇದ್ರು, ಅದಕ್ಕೆ ಆಚೆ ವೆಯ್ಟ್ ಮಾಡ್ತಿದ್ದೆ. ನೀನು ಆ ಧರ್ಮೇಂದ್ರ ಪ್ರಧಾನ್ ಕಡೆ ಅವನ? ಸರ್, ಬೆಳಗ್ಗೆ ಬಂದೋಳು ಸರ್, ಸಂಜೆ ಆಗ್ತಾ ಇದೆ, ಇನ್ನೂ ಬಿಟ್ಟಿಲ್ವಲ್ಲ ಸರ್? ನಾನೇನು ಇಲ್ಲಿ ನಿನ್ನ ಕಾಯಿ ಅಂತ ಹೇಳಿದ್ನಾ? ನಿಮ್ಮಪ್ಪ ಅಲ್ಲ, ನಿಮ್ಮಮ್ಮನ ಗಂಡ ದೊಡ್ಡ ಮನುಷ್ಯ, ಅವನಿಗೋಸ್ಕರ ಕಾಯ್ತಾ ಇದೆಯಾ? ಅದು ನನ್ನ ತಪ್ಪ? ಸಂಜೆ ಆಗ್ತಾ ಇದೆ, ಮಧ್ಯೆ ಊಟ ತಿಂಡಿನೂ ಮಾಡಿಲ್ಲ ಸರ್. ಅದಕ್ಕೆ ನಾನೇನು ಮಾಡೋಣ? ನೀನು ಬಂದಿರೋದು ಪೊಲೀಸ್ ಸ್ಟೇಷನ್ಗೆ, ಹೋಟೆಲ್ಗಲ್ಲ. ಊಟ ತಿಂಡಿನೂ ನಾವು ಮಾಡಿಸ್ಕೊಡಕ್ಕಾಗತ್ತಾ? ನೀನು ಬೇಕಾದ್ರೆ ಹೊರಗಡೆ ಹೋಗಿ ತಿನ್ಕೊಂಡು ಬಾ. ಅದೇ ದೊಡ್ಡ ಮನುಷ್ಯ, ಅವನು ಇಲ್ಲೇ ಇರ್ತಾನೆ, ಸದ್ಯಕ್ಕಂತೂ ಹೊರಗಡೆ ಬರಲ್ಲ. ಏನು ಸರ್, ಅವ್ರನ್ನ ಬಿಡಿ ಅಂದರೂ ಬಿಡ್ತಿಲ್ಲ. ನಿಮ್ಮ ಉದ್ದೇಶ ಏನು ಅಂತಾದರೂ ಹೇಳಿ. ನನ್ನ ಉದ್ದೇಶ ಏನು ಅನ್ನೋದು ಹಾಗಿರ್ಲಿ. ನೀನೇ ನನ್ನ ಸಾಲ ಕೊಟ್ಟಿದೀಯಾ? ಜಬರ್ದಸ್ತ್ ಮಾಡ್ತಾ ಇದೀಯಾ? ಆ ದೊಡ್ಡ ಮನುಷ್ಯನ ನೀನು ಹೇಳ್ದೆ ಅಂತ ಬಿಟ್ಬಿಡಕ್ಕಾಗತ್ತಾ? ಅದಕ್ಕೆಲ್ಲ ಕಾನೂನು ಅಂತ ಇರುತ್ತೆ, ಅದನ್ನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡೇ ಮಾಡಬೇಕು. ಪ್ರೊಸೀಜರ್ ಏನು ಅಂತ ಬೇಕಾದರೆ ಆ ದೊಡ್ಡ ಮನುಷ್ಯನೇ ಕೇಳ್ಕೊಂಡು ಬಾ. ಅವಾಗೆಲ್ಲ ಏನೋ ದೊಡ್ಡದಾಗಿ ಕಾನೂನು ಅಂತ ಮಾತಾಡ್ತಿದ್ದ. ಸರ್, ವಿಷಯ ಅದಲ್ಲ, ನಿಮಗೂ ಗೊತ್ತು. ನೀವು ಮನ್ಸು ಮಾಡಿದ್ರೆ ಅವ್ರನ್ನ ಇವಾಗಲೇ ಬಿಟ್ಟು ಕಳಿಸ್ಬೋದು, ಆದರೆ ಕಳಿಸ್ತಿಲ್ಲ. ಅಟ್ಲೀಸ್ಟ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರನ್ನ ಕರೆಸಿದ್ರೆ ಅವ್ರ ಹತ್ರ ಮಾತಾಡ್ಬೋದು. ನೀವು ಅದನ್ನೂ ಮಾಡ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಬೇಕು ಅಂತಾನೆ ಮಾಡ್ತಿದ್ದೀರಾ ಅನಿಸ್ತಿದೆ ಸರ್. ಬೇಕು ಅಂತ ಮಾಡ್ತಾ ಇದ್ದೀನಿ ಅಂದರೆ ಏನಮ್ಮ ಅರ್ಥ? ನಿನ್ನ ಮೇಲೆ ಏನಾದರೂ ನನಗೆ ದ್ವೇಷನಾ? ವೆಯ್ಟ್ ಮಾಡೋದಾದರೆ ಸ್ಟೇಷನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡು, ಇಲ್ಲ ಅಂದರೆ ಹೊರಗಡೆ ಹೋಗಿ ಆಮೇಲೆ ಬಾ. ಹೋಗಮ್ಮ, ನೀನು ಸುಮ್ಮನೆ ತಲೆ ತಿನ್ಬೇಡ ನನಗೆ.
ಏನು ನಿನ್ನ ಹೆಸರು? ನಿಂದು 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 ಸಾಹೇಬ್ರು ಬರ್ತಾರೆ, ಇಲ್ಲ ನಿಂತ್ಕೊಳ್ಳಿ. ಏ ಬಾರಮ್ಮ ಈ ಕಡೆ. ಯಾವ ಕೇಸು? ಪರವಾಗಿಲ್ಲ ಹೇಳು. ಪಕ್ಕದ ಹೋಟ್ಲಲ್ಲಿ ರೈಡ್ ಆಯ್ತಲ್ಲ ಆ ಕೇಸಾ? ಅಯ್ಯೋ ಯಾಕೆ ಅಳ್ತಿದೀಯಾ? ಫಸ್ಟ್ ಟೈಮು ಈ ಥರ ಎಲ್ಲ ಭಯ ಆಗತ್ತೆ. ಸ್ವಲ್ಪ ಡೀಲ್ ಮಾಡ್ಕೋ. ಯಾರ ಪರಿಚಯ ಏನಾದರೂ ಇದೆಯಾ? ಫಸ್ಟ್ ಟೈಮ್ ಸ್ಟೇಷನ್ಗೆ ಬಂದಾಗ ನಾನು ಹಿಂಗೆ ಹೇಳ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗ್ಬಿಡತ್ತೆ. ಆಮೇಲೆ ನೋಡು ನಮ್ಮ ಥರ ಎಲ್ಲ ಆರಾಮಾಗಿರ್ತೀಯ. ಇನ್ನು ಚಿಕ್ಕ ವಯಸ್ಸು, ದಿನಕ್ಕೆ ಎಷ್ಟು ದುಡಿತೀಯಾ? ಮಾತಾಡಪ್ಪ, ಯಾಕಾಗಿ ನೋಡ್ತಾ ಇದ್ದೀಯಾ? ನೀನು ಆ ಧರ್ಮೇಂದ್ರ ಪ್ರಧಾನ್ ಕಡೆಯವನ? ಭಾಷೆ ಬರಲ್ವಾ ನಿನಗೆ? ಆ ಚೌಟಲ್ಲಿ ಗಲಾಟೆ ಮಾಡ್ಕೊಂಬಂದಿರಲ್ಲ, ನೀನು ಅವ್ರ ಕಡೆಯವನಾ? ಹೌದು ಹೌದು ಸರ್. ಮತ್ತೆ ನಾನು ಅವಾಗಿಂದ ಕೇಳ್ತಾ ಇದ್ದೇನೆ, ಹೇಳಕ್ಕಾಗಲ್ವಾ? ನಿಮ್ಮ ಯಜಮಾನ್ರು ಬಂದು ಮಾತಾಡ್ಕೊಂಡು ಹೋದ್ರು ಆಗ್ಲೇ. ಇನ್ನೇನು ರಿಲೀಸ್ ಮಾಡ್ತಾರೆ, ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ? ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ ಸರ್, ತಲೆ ಸುದ್ದು ಬಂತು, ಅದಕ್ಕೆ ಇಲ್ಲೇ ನಿಂತ್ಕೊಬಿಟ್ಟೆ. ಊರ್ ಬಿಟ್ಟು ಊರಿಗೆ ಬಂದು ದುಡಿತೀರಾ? ನಿನ್ನ ಫ್ರೆಂಡ್ ಗಲಾಟೆ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಅವ್ರಿಗೆ ನೀ ಬುದ್ಧಿ ಹೇಳು. ಏನಾದ್ರು ತಿಂತೀಯಾ? ತಿಂಡಿ ಕೊಡಿಸ್ಲಾ? ಬೇಡ ಸರ್, ನನ್ನ ಫ್ರೆಂಡ್ ಬರ್ತಾರೆ, ನಾನು ನೋಡ್ತೀನಿ. ಸರಿ. ಯಾರತ್ ಮಕ್ಕಳು ಏನೋ ಒಂದತ್ತು ಊಟಕ್ಕೂ ಎಷ್ಟೊಂದು ಪರದಾಡ್ತವೆ.